ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಾಜಿ ಸಚಿವ ಪ್ರಭು ಚೌಹಾಣ್ ಮಾಡಿರುವಂತಹ ಕಪಾಳ ಮೋಕ್ಷ, ಮನೆಯಲ್ಲಾಗಿರುವಂತಹ ಗಲಾಟೆಯ ನಂತರ ಮಾರಾಮಾರಿ ನಡೆದು ಹೋಗಿದೆ. ಮಾಜಿ ಸಚಿವರು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಬೋಂತಿ ತಾಂಡಾದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಬಟ್ ಯಾಕಾಯ್ತು ಈ ಗಲಾಟೆ? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಈ ಕಪಾಳ ಮೋಕ್ಷ ನಡೆದಿದ್ ಯಾಕಾಗಿ? ಏನು ಗಲಾಟೆ ಇದು? ಮಾಜಿ ಸಚಿವರು ಈ ರೀತಿ ಟೆಂಪರ್ಮೆಂಟ್ ಕಳ್ಕೊಂಡಿದ್ ಯಾಕೆ? ಏನ್ ನಡೀತಾ ಇದೆ ಅಂತ ಹೇಳಿ. ಎಸ್ ವಿದ್ಯಾ, ಏನೋ ನಿನ್ನೆ ರಾತ್ರಿ ಔರಾ ತಾಲೂಕಿನ ಬೊಂತಿ ತಾಂಡ ಗ್ರಾಮದಲ್ಲಿ ಅಂದ್ರೆ ಪ್ರಭು ಚೌಹಾಣ್ ಅವರ ನಿವಾಸದಲ್ಲಿ ಒಂದು ಗಲಾಟೆ ನಡೆದಿರುವಂತದ್ದು. ಏನೋ ಔರಾದ ಶಾಸಕ ಪ್ರಭು ಚೌಹಾಣ್ ಅಂದ್ರೆ ಅವರ ಪುತ್ರ ಪ್ರತೀಕ್ ಅವರ ಸಂಬಂಧಿಕರು ಅಂದ್ರೆ ಮದುವೆ ವಿಚಾರವಾಗಿ ನಿಶ್ಚಿತಾರ್ಥ ಆಗಿತ್ತು. ಒಂದು ಯುವತಿ ಮಹಾರಾಷ್ಟ್ರದ ಉದ್ಗೀರ್ ಮೂಲದ ಯುವತಿಯೊಂದಿಗೆ ನಿಶ್ಚಿತಾರ್ಥ ಆಗಿತ್ತು. ಅದೇ ವಿಚಾರವಾಗಿ ಮದುವೆ ವಿಚಾರವಾಗಿ ಒಂದು ಗಲಾಟೆ ನಡೆದಿದೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ಯಾವುದೇ ಪ್ರಕರಣ ಇದುವರೆಗೂ ದಾಖಲಾಗಿಲ್ಲ. ಹೊಕ್ರಾನ ಠಾಣಾ ಲಿಮಿಟ್ಸ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಈ ಎರಡು ಕುಟುಂಬಗಳು ಅಂದ್ರೆ ಎರಡು ಕುಟುಂಬಗಳಿದ್ದಾರೆ. ಇಬ್ರು ಬೀಗರ ನಡುವೆ ಈಗಾಗಲೇ ಗಲಾಟೆ ಆಗಿ ಇಬ್ರು ಕೂಡ ಗಾಯಗೊಂಡು ಇಬ್ರು ಕೂಡ MLC ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಪ್ರಭು ಚೌಹಾಣ್ ಅವರು ಕೂಡ ಈಗಾಗಲೇ ಔರಾ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ MLC ಮಾಡಿದ್ರೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಇವರು ಕೂಡ ಹೊಕ್ರಾನ ಸ್ಟೇಷನ್ ನಲ್ಲಿ ಉದ್ಗೀರ್ ಮೂಲದವರು ಏನಿದ್ದಾರೆ ಯುವತಿ ಕುಟುಂಬಸ್ಥರು ಅವರು ಕೂಡ ಹೊಕ್ರಾನ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದ್ದಾರೆ. ಕಂಪ್ಲೀಟ್ ದೂರ ನೋಡೋಕೆ ಸಜ್ಜಾಗಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅದೇ ಒಂದು ಗಲಾಟೆ ಏನಿದೆ, ಗಲಾಟೆ ಕಾರಣ ಏನು ಅಂತಂದ್ರೆ ಔರಾ ಶಾಸಕ ಪ್ರಭು ಚೌಹಾಣ್ ಅವರ ಪುತ್ರ ಏನಿದ್ದಾರೆ ಅವ್ರ ಪುತ್ರನ ಮದುವೆ ವಿಚಾರವಾಗಿ ನಡೆದಿದೆ. ಅಂದ್ರೆ ಒಂದೂವರೆ ವರ್ಷದ ಹಿಂದ್ಗಡೆ ಏನೋ ನಿಶ್ಚಿತಾರ್ಥ ಆಗಿತ್ತಂತೆ. ನಿಶ್ಚಿತಾರ್ಥ ವಿಚಾರ ಆಗಿ ಕೆಲ ದಿನಗಳಿಂದ ಇಬ್ಬರು ಏನು ವೈಮನಸ್ಸು ಉಂಟಾಗಿ ಅದೇನು ಯಾವುದೇ ಕಾರಣಕ್ಕೆ ಗಲಾಟೆ ಆಗಿದ್ದು ಗೊತ್ತಿಲ್ಲ. ಹೀಗಾಗಿ ಈಗಾಗಲೇ ಪ್ರಕರಣ ಸಂಬಂಧ ಗಲಾಟೆ ಆಗಿದೆ. ಈಗಾಗಲೇ ಸ್ಥಳಕ್ಕೆ SP ಪ್ರದೀಪ್ ಕುಂಟಿ ಅವರು ಭೇಟಿ ನೀಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.